ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಲಾಳಗೊಂಡ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಸಮಾಜದ ಮುಖಂಡ ಚಂದ್ರಶೇಖರ್ ಮಿರ್ಜಾಪುರ್ ಅವರು, ಜಾತಿ ಪಟ್ಟಿಯಿಂದ ವಂಚಿತವಾಗಿದ್ದ ಲಾಳಗೊಂಡ ಸಮಾಜವನ್ನು ಹಿಂದುಳಿದ ಪ್ರವರ್ಗ 2D ಸೇರ್ಪಡೆ ಮಾಡಿ ರಾಜ್ಯ ಸರ್ಕಾರ 2023ರಲ್ಲಿ ಆದೇಶ ನೀಡಿದ್ದು, ರಾಜ್ಯ ಸರ್ಕಾರ ಗೆಜೆಟ್ ಪ್ರಕಟಿಸದೇ ಇರುವುದರಿಂದ ಸರ್ಕಾರಿ ಸೌಲಭ್ಯದಿಂದ ವಂಚಿತವಾಗುತ್ತಿದ್ದು, ಕೂಡಲೇ ಗೆಜೆಟ್ ಪ್ರಕಟಿಸಿ ಹಿಂದುಳಿದ ವರ್ಗಗಳ ಸೌಲಭ್ಯ ಒದಗಿಸಬೇಕು. 29ರಂದು ನಗರಕ್ಕೆ ಆಗಮಿಸಲಿರುವ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಇವರಿಗೂ ಕೂಡ ಲಾಳಗೊಂಡ ಸಮಾಜದಿಂದ ಮನವಿ ಪತ್ರ ಸಲ್ಲಿಸುವುದಾಗಿ ಹೇಳಿದರು. ಒಂದು ಸಮಾಜ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇದು ಕೂಡ ಒಂದು ಉಪಪಂಗಡ ಇದೆ. ಅನೇಕ ಮುಂದುವರಿದ ಜಾತಿಗಳು ಕೇಂದ್ರದ OBC ಪಟ್ಟಿಯಲ್ಲಿ ಸೇರಿವೆ. ಆದರೆ ನಮ್ಮ ಜಾತಿ ಅತ್ಯಂತ ಹಿಂದುಳಿದಿದ್ದು, ಇದನ್ನು ಕೂಡ ಕೇಂದ್ರ OBC ಪಟ್ಟಿಯಲ್ಲಿ ಸೇರಿಸಬೇಕು. ಜೊತೆಗೆ ಲಾಳಗೊಂಡ ಸಮಾಜ, ಲಾಳಗೊಂಡ ಜಾತಿ ಅಂತಕ್ಕಂಥದ್ದು ಜಾತಿ ಪಟ್ಟಿನಲ್ಲಿ ಬರಬೇಕಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿದೆ. ಮಾನ್ವಿ ಪಟ್ಟಣದ ಹೆದ್ದಾರಿ ಪಕ್ಕದಲ್ಲಿ ರಾಘವೇಂದ್ರ ಮುದುಗಲ್ ಎಂಬುವರು ನಿರ್ಮಾಣ ಮಾಡುತ್ತಿರುವ ಶ್ರೀ ವೆಂಕಟೇಶ್ವರ ಆಸ್ಪತ್ರೆ ಕಟ್ಟಡ ನಿಯಮ ಷರತ್ತುಗಳನ್ನು ಉಲ್ಲಂಘಿಸಿದ್ದರೂ ಕೂಡ ಪುರಸಭೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಇನ್ನು ಈ ಒಂದು ಅಕ್ರಮ ಕಟ್ಟಡ ಕಾಮಗಾರಿಯನ್ನು ಶಾಸಕರೇ ಉದ್ಘಾಟನೆ ಮಾಡಿದ್ದು ವಿಷಾದನೀಯ. ಕೂಡಲೇ ಪುರಸಭೆ ಅಧಿಕಾರಿಗಳು ಸಂಬಂಧಿಸಿದ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಭಾರತೀಯ ಸೇವಾ ಸಮಿತಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಿಥುನ್ ರಾಜ್ ಆಗ್ರಹಿಸಿದರು. ಅಲ್ಲಿ ಮಾನ್ವಿ ಅಲ್ಲಿ ನಾವು ವಿಚಾರ ತೆಗೆದಿಟ್ಟಾಗ ಅಲ್ಲಿ ಯಾವುದೇ ರೀತಿ ನಮಗೆ ಒಂದು ಸರಿಯಾದ ಒಂದು ರೆಸ್ಪಾನ್ಸ್ ಬರದೇ ಇರೋ ಕಾರಣವಾಗಿ ನಾವು ಇಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಅವರು ಏನು ಕ್ರಮ ಕೈಗೊಳ್ಳದಿದ್ದಲ್ಲಿ ನಾವು ಕಾನೂನು ಬಾಹಿರವಾಗಿ ಕ್ರಮವನ್ನು ಕೈಗೊಳ್ಳುತ್ತೀವಿ. ನಮ್ಮ ಹೆಸರು ಬಂದು ಮಿಥುನ್ ರಾಜ್ ಅಂತ. ಮಾಜಿ ಮುಖ್ಯಮಂತ್ರಿಗಳಾಗಿ ಮಹಿಳೆಯರ ಬಗ್ಗೆ ಹೇಳಿಕೆ ಕೊಟ್ಟಿರುವುದು ಖಂಡನೀಯವಾದಂಥ ವಿಚಾರ. ಸಿಂಧನೂರು ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಶಾಸಕ ಹಂಪನಗೌಡ ಬಾದರ್ಲಿ ಅವರು, ಕುಮಾರಸ್ವಾಮಿಯವರು ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರು ಹಾಳಾಗುತ್ತಿದ್ದಾರೆ, ದಾರಿ ತಪ್ಪುತ್ತಿದ್ದಾರೆ ಎಂಬ ಹೇಳಿಕೆಯನ್ನ ಖಂಡಿಸಿದರು. ಇನ್ನು ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ ತಮ್ಮ ರಾಜಕೀಯ ಜೀವನದಲ್ಲಿ ಶಬ್ದ ಬಳಕೆ ಮುಖ್ಯವಾಗಿರುತ್ತದೆ. ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿಗಳು ಎಚ್.ಡಿ. ಕುಮಾರಸ್ವಾಮಿಯವರು ಸಾರ್ವಜನಿಕ ಸಭೆಗಳಲ್ಲಿ ಒಂದಷ್ಟು ಎಡವುತ್ತಿದ್ದಾರೆ. ಇದನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ತಮ್ಮ ರಾಜಕೀಯ ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಹೇಳಿಕೆಗೆ ಪತ್ರಿಕೆ ವಿರುದ್ಧ ನಾನು ಅವರು ವಿಷಾದ ವ್ಯಕ್ತಪಡಿಸಿದ್ರು. ಕ್ಷಮೆ ಕೇಳಬೇಕು. ಯಾಕಂದರೆ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಎಂಬ ಅರ್ಥ ಬಹಳ ಅನರ್ಥಕ್ಕೀಡಾಗುತ್ತೆ ಸಮಾಜದಲ್ಲಿ. ಪಂಚ ಗ್ಯಾರಂಟಿಗಳಿಂದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾನತೆಯನ್ನು ಕಂಡುಕೊಳ್ಳೋದಕ್ಕೆ ಅನುಕೂಲ ಆಗಲೆಂಬ ದೃಷ್ಟಿಯಿಂದ ಇವತ್ತು ಪಂಚ ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಅದು ಜನಗಳಿಗೆ ಅದು ಅರ್ಥ ಆಗಿದೆ, ಮುಖಂಡರಿಗೆ ಅರ್ಥ ಆಗಿಲ್ಲ. ಸರ್ ಇಲ್ಲ ನೋಡಿ ಸರ್, 1 ಸೆಕೆಂಡ್ ಸರ್, ಬರ್ತಾ ಇದೆ ಸರ್, ಇಲ್ಲಿ ಬಂದಿಲ್ಲ ಸರ್, 1 ಸೆಕೆಂಡ್. ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಇಂದು ಕೆಆರ್ಎಸ್ ಪಕ್ಷದ ವತಿಯಿಂದ ಬಸವಪ್ರಭು ಅವರು ಉಮೇದುವಾರಿಕೆಯನ್ನು ಸಲ್ಲಿಸಿದರು. ಇನ್ನು ಕೆಆರ್ಎಸ್ ಪಕ್ಷದ ವತಿಯಿಂದ ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಯಾಗಿರುವಂತಹ ಎಲ್ ಚಂದ್ರಶೇಖರ್ ನಾಯಕ್ ಅವರಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಬಡವರಿಗೆ ಅಧಿಕಾರ ಕೊಟ್ಟರೆ ದೇಶದಲ್ಲಿ ಅಭಿವೃದ್ಧಿ ಸಾಧ್ಯ ಎಂಬ ನಿಟ್ಟಿನಲ್ಲಿ ಕೆಆರ್ಎಸ್ ಪಕ್ಷ ಕಣದಲ್ಲಿ ಇಳಿದಿದೆ ಎಂದು ಹೇಳಿದರು. ಏನಪ್ಪಾ ಅಂತಂದ್ರೆ, ಈಗ ಪ್ರಭಾವಿ ಎಲ್ಲ ದೊಡ್ಡವರೇ ಎಲೆಕ್ಷನ್ಗೆ ನಿಂತ್ಕೋಬೇಕು ಅನ್ನೋದು ಒಂದು ಇತಿಹಾಸ ಸೃಷ್ಟಿ ಆಗ್ಬಿಟ್ಟಿದೆ ಸರ್. ಹಾಗಾಗಿ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಏನು ಮಾಡ್ತಿದ್ದಾರೆ ಅಂದರೆ, ಇರಲಿ ಬಡ ಮಕ್ಕಳು ಕೂಡ ಬೆಳಿಬೇಕು, ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಬಡವ್ರಿಗೂ ಕೂಡ ಅನುಕೂಲ ಆಗಲಿ, ಬಡವರು ಕೂಡ ಎಲೆಕ್ಷನ್ ಮಾಡ್ಬೋದು, ಬಡವರು ಕೂಡ ರಾಜಕೀಯಕ್ಕೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ SUCI ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಅಭ್ಯರ್ಥಿಯಾಗಿ ರಾಮಲಿಂಗಪ್ಪ ಅವರು ಇಂದು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಾಮಪತ್ರವನ್ನು ಸಲ್ಲಿಸಿದರು. ಹೌದು, ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದು
ಈ ಒಂದು ಪಕ್ಷದ ವತಿಯಿಂದ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಜಿಲ್ಲಾ ಚುನಾವಣಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ಇವರ ನಾಮಪತ್ರವನ್ನು ಸ್ವೀಕರಿಸಿದರು. ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನೀರಾವರಿ ಸಮಸ್ಯೆಗಳು, ಖಾಲಿರ್ತಕ್ಕಂಥ ಉದ್ಯೋಗಗಳ ಭರ್ತಿಗಾಗಿ ಸರ್ಕಾರಿ ಶಾಲೆ, ಕಾಲೇಜುಗಳು, ಆಸ್ಪತ್ರೆಗಳಲ್ಲಿ ಸರಿಯಾದ ವ್ಯವಸ್ಥೆ ಆಗಬೇಕಂತೇಳಿ ಹಲವಾರು ಬೇಡಿಕೆಗಳಿಟ್ಕೊಂಡು ನಮ್ಮ ಪಕ್ಷ ಇವತ್ತು ಚುನಾವಣೆ ಕಣದಲ್ಲಿದ್ದೀವಿ. ಈ ಒಂದು ನಮ್ಮ ಪಕ್ಷಕ್ಕೆ ತಾವೆಲ್ಲರೂ ಬೆಂಬಲಿಸಬೇಕು. ನಮ್ಗೆ ಸಿಂಧನೂರು ಕಾಂಗ್ರೆಸ್ಗೆ ಇಂದು ಹಲವು ಜನ ಮುಖಂಡರು ವಿವಿಧ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡರು. ನಗರಸಭೆ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡರು. ನದೀಮುಲ್ಲಾ, ಅಜರ್ ಖಾನ್, ಚಾಂದ್ ಪಾಷಾ, ಪರ್ವೇಸ್, ಮೆಹಬೂಬ್ ಎತ್ಮಾರಿ, ಸೋಹೇಲ್ ದೇಸಾಯಿ, ತನ್ವೀರ್ ಹುಸೇನ್, ಸೈಯದ್ ಹಾಜಿ ಮಸ್ತಾನಿ, ಆಸಿಫ್ ಗನ್ನಿಸಾಬ್, ಮುಜಾಫಿರ್ ಖಾನ್ ಸಾಬ್ ಸೇರಿದಂತೆ ಹಲವು ಜನ ಮುಖಂಡರು ವಿವಿಧ ಪಕ್ಷಗಳನ್ನು ತೊರೆದು ಶಾಸಕ ಹಂಪನಗೌಡ ಬಾದರ್ಲಿ ಅವರ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಗೊಂಡರು.